ಒಳ ಮೀಸಲಾತಿ ಜಾರಿಗೊಳಿಸಬೇಕೆಂದು ಪಾವಗಡ ತಾಲೂಕಿನ ಮಾತರ ಮಹಾಸಭಾ ಸಮಿತಿ ಪ್ರತಿಭಟನೆ. ನ್ಯಾಯಬದ್ಧವಾದ ಹಾಗೂ ಸಂವಿಧಾನಾತ್ಮಕವಾದ ಒಳ ಮೀಸಲಾತಿ ಜಾರಿಗೊಳಿಸುವಂತೆ ತಾಲೂಕು ಮಾದರ ಮಹಾಸಭಾ ಸಂಘಟನೆಯ ವತಿಯಿಂದ ಶುಕ್ರವಾರ ಬೃಹತ್ ಪ್ರತಿಭಟನೆ ನಡೆಸಿ ಗ್ರೇಡ್ 2 ತಹಸೀಲ್ದಾರ್ ಪ್ರಸಾದ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಬೆಳಗ್ಗೆ 11 ಗಂಟೆಗೆ ಗುರು ಭವನದ ಬಳಿ ಸಾವಿರಾರು ಸಂಖ್ಯೆಯ ಮಾದರ ಸಮುದಾಯದ ಮುಖಂಡರು ಘೋಷಣೆಯ ಮೂಲಕ ಜಾಥಾಗೆ ತೆರಳಿ ಪಟ್ಟಣದ ಸರ್ಕಲ್ ಹತ್ತಿರ ರಸ್ತೆ ಮಾರ್ಗ ಮತ್ತು ತಾಲೂಕು ಕಚೇರಿ ಬರುವ ಬಳ್ಳಾರಿ ರಸ್ತೆ ಮಾರ್ಗದಲ್ಲಿ ರಸ್ತೆ ತಡೆ ನಡೆಸಿ ಅಲ್ಲಿನ ಮಾದಿಗ ಸಮುದಾಯದ ಮುಖಂಡರುಗಳು ಒಳ ಮೀಸಲಾತಿ ವಿರೋಧಿಗಳಾಗಿರ್ತಕ್ಕಂಥವರು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸಚಿವರುಗಳಾದ ಮಹದೇವಪ್ಪ ಪರಮೇಶ್ವರ್, ಪ್ರಿಯಾಂಕಾ ಖರ್ಗೆ ಹಾಗೂ ಪಾವಗಡ ಶಾಸಕ HV ವೆಂಕಟೇಶ್ ಇವರುಗಳ ಭಾವಚಿತ್ರಗಳಿಗೆ ಬೆಂಕಿ ಹಚ್ಚಿದರು. ನಂತರ ಬಳಿ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ರಾಜ್ಯ ಸರ್ಕಾರವು ಸುಮಾರು 56,432 ಬಿಲ್ ಹುದ್ದೆಗಳನ್ನು ಭರ್ತಿ ಮಾಡುವ ಪ್ರಕ್ರಿಯೆಯನ್ನು ಪ್ರಾರಂಭಿಸಿರುವುದು ಸರಿಯಷ್ಟೇ. ಆದರೆ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಗೆ ಬಡ್ತಿ ಮೀಸಲಾತಿಯನ್ನು ಸರ್ಕಾರಿ ನೌಕರರಿಗೂ ಅನ್ವಯಿಸಿ ಅನುಷ್ಠಾನಗೊಳಿಸಬೇಕು. ಭೂ ಒಡೆತನ, ಗಂಗಾ ಕಲ್ಯಾಣ, ಅಂಬೇಡ್ಕರ್ ವಸತಿ ಸಮುದಾಯದ ಸಹಾಯಧನ ನೀಡುವ ಸಾಲ ಸೌಲಭ್ಯ ಯೋಜನೆಗಳು, ಶೈಕ್ಷಣಿಕ ಅಭಿವೃದ್ಧಿ, ಇತರೆ ಹಲವಾರು ಯೋಜನೆಗಳನ್ನು ಮುಂದುವರಿಸಬೇಕು. ಈ ವೇಳೆಯಲ್ಲಿ ಮಾಜಿ ಶಾಸಕ KM ತಿಮ್ಮರಾಯಪ್ಪ ಮಾತನಾಡಿ, ರಾಜ್ಯ ಸರ್ಕಾರ ಇಡೀ ಕರ್ನಾಟಕದಲ್ಲಿ ನಮ್ಮ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಮಾಡುತ್ತಾ ಇದೆ. ಮಾದಿಗ ಸಮುದಾಯಕ್ಕೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ರೀತಿಯಲ್ಲಿ ನಮಗೆ ಸಿದ್ದರಾಮಯ್ಯ ಸರ್ಕಾರ ಅನ್ಯಾಯ ಮಾಡಿ ಮೋಸ ಮಾಡುತ್ತಾ ಇದೆ. 30 ವರ್ಷಗಳ ಹೋರಾಟಗಳನ್ನು ಮಾಡಿಕೊಂಡು ಒಳ ಮೀಸಲಾತಿ ಜಾರಿಗೆ ಮಾಡುತ್ತಿದ್ರೆ ನಮ್ಮ ಮಾದಿಗ ಸಮುದಾಯ ಎಚ್ಚೆತ್ತುಕೊಂಡಿದೆ. ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬೀದಿಗೆ ಇಳಿದು ಬೃಹತ್ ಪ್ರತಿಭಟನೆ ಮಾಡುತ್ತೇವೆ ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರುಗಳು ವೆಟರ್ನರಿ ಉಗ್ರಪ್ಪ, ಕನ್ನಮೇಡಿ ಎಸ್ ಹನುಮಂತರಾಯಪ್ಪ, ಕೋರ್ಟ ನರಸಪ್ಪ, ನೆರಳುಕುಂಟೆ ಜಯರಾಮಪ್ಪ, ನಿವೃತ್ತ ಇಂಜಿನಿಯರ್ PA ಚಂದ್ರಕಾಂತ್, ರಾಜ್, MK ನಾರಾಯಣಪ್ಪ, ವೀರಸಮುದ್ರ ರಾಮಾಂಜಿನಪ್ಪ, ಶಿವಕುಮಾರ್ ಸಾಕಲ್, ನೆರಳಕುಂಟೆ ನಾಗೇಂದ್ರ, ವಕೀಲ H ರಾಮಾಂಜಿನೇಯ, ಕನ್ನಮೇಡಿ ಕೃಷ್ಣಮೂರ್ತಿ, ವೆಟರ್ನರಿ ಉಗ್ರಪ್ಪ, ಕನ್ನಮೇಡಿ ಎಸ್ ಹನುಮಂತರಾಯಪ್ಪ, ಬಸಲಿಂಗಪ್ಪ, M ತಮಟೆ ಸುಬ್ಬರಾಯಪ್ಪ, ವಳ್ಳೂರು ನಾಗೇಶ, CK ತಿಪ್ಪೇಸ್ವಾಮಿ, BP ಪೆದ್ದನ, CK ಪುರ ಹನುಮಂತರಾಯಪ್ಪ, ಕಲಾತಂಡ, ಕಡಪಲಕರೆ P ಹನುಮಂತರಾಯಪ್ಪ, PG ಕುಮಾರ್, ಅವಿನಾಶ್, KP ಲಿಂಗನ, ದಂಡೂರ, ಕಡಮಲಕುಂಟೆ ಹನುಮಂತರಾಯಪ್ಪ, ಹೊಸಹಳ್ಳಿ ಮಲ್ಲಿಕಾರ್ಜುನ್, ವಕೀಲ ರಘುನಂದನ್, ವಕೀಲ TN ಪೇಟೆ ರಮೇಶ್, ಮೀನಕುಂಟೇನಹಳ್ಳಿ ನರಸಿಂಹಪ್ಪ, ಕತ್ತಿಕ್ಯಾತನಹಳ್ಳಿ ನಾರಾಯಣಪ್ಪ, ಆಬಂಡೆ ಗೋಪಾಲ, ನಲಿಗಾನಹಳ್ಳಿ ಮಂಜುನಾಥ, ಕಡಪಲಕರೆ ನರಸಿಂಹಪ್ಪ, ಕೆಂಚಪ್ಪ, ಮರದಾಸನಹಳ್ಳಿ ಓಬಳೇಶ್, ಕಮಲಕುಂಟೆ ಇನ್ನೂ ಮುಂತಾದ ಮಾದಿಗ ಸಮುದಾಯದ ಮುಖಂಡರುಗಳು ಹಾಜರಿದ್ದರು. ಶಿವಾನಂದ್, ಎಂಪವರ್ ನ್ಯೂಸ್, ಪಾವಗಡ.